ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನುವರೇಲಿಯಾ ಅನ್ನೋ ಒಂದು ಊರಲ್ಲಿದ್ದೀನಿ. ಸೊ ಈ ಊರಿಂದ ಇವತ್ತು ನಮ್ಮ ಪಯಣ. ಈ ಊರಲ್ಲಿ ಏನೇನು ಸಿಗುತ್ತೆ ಏನು ಅಂಡ್ ಊರು ಮಾತ್ರ ನೋಡೋಕ್ಕೆ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ನೋಡ್ದಂಗೆ ಅನ್ಸುತ್ತೆ. ಅಂಡ್ ಇದನ್ನೇ ಬಂದಾಗ ಹಂಗೆ ನಿಮ್ಗೆ ತೋರಿಸ್ನಲ್ಲ. ಸೊ ಈಗ ಅಲ್ಲಿ ಸೀತಾ ದೇವಸ್ಥಾನ ಅವೆಲ್ಲನೂ ನೋಡ್ಕೊಂಬರೋಣ, ಬನ್ನಿ ಹೋಗೋಣ. ಇವಾಗ ನಾನು ಹೋಗ್ತಾ ಇರೋದು ಸೀತಾ ಅಮ್ಮನ್ ಕೋವಿಲ್ ಅಂದ್ರೆ ಸೀತಾ ಅಮ್ಮನ ದೇವಸ್ಥಾನಕ್ಕೆ. ನುವರೇಲಿಯಾ ಸಿಟಿಯಿಂದ 8.2 ಕಿಲೋಮೀಟರ್ ಇದೆ. 17 ನಿಮಿಷದ ಜರ್ನಿ ತೋರಿಸ್ತಾ ಇದೆ. ಅಲ್ಲದೆ ಈ ನುವರೇಲಿಯಾ ಸಿಟಿನ ಲಿಟಲ್ ಲಂಡನ್ ಅಂತ ಕರೀತಾ ಇದ್ರು. ಕಾರಣ ಏನು ಅಂತಂದ್ರೆ ಬ್ರಿಟಿಷರು ಬಂದು ಈ ಜಾಗನ ಫಸ್ಟ್ ನೋಡಿದಾಗ ಅವ್ರಿಗೆ ಇಲ್ಲಿನ ಕ್ಲೈಮೇಟ್ ಮತ್ತೆ ಇಲ್ಲಿನ ನೇಚರ್ ಸೇಮ್ ಟು ಸೇಮ್ ಇಂಗ್ಲೆಂಡ್ ತರ ಫೀಲ್ ಆಗುತ್ತೆ. ಸೊ ಅದಕ್ಕೆ ನೋಡಿ ಈ ಒಂದು ಸಿಟಿಗೆ ಲಿಟಲ್ ಇಂಗ್ಲೆಂಡ್ ಅಂತ ಅವ್ರು ಕರೀತಾರೆ. ಸೀತಾ ದೇವಸ್ಥಾನಕ್ಕೆ ಹೋಗ್ತಾ ಇರೋಂಥ ರೋಡು ಹಿಂಗ್ ಕರ್ಕೊಂಡು ಹೋಗ್ತಾ ಇದೆ. ಆಕ್ಚುಲಿ ಅದು ಸಿಟಿ ಕಡೆಯಿಂದ ಹೋಗೋ ರೋಡ್ ಆಗಿರುತ್ತೆ. ಅಂಡ್ ಈ ಸಿಟಿ ಮಧ್ಯದಲ್ಲಿ ಗ್ರೇಗೋರಿ ಲೇಕ್ ಅಂತ ಒಂದು ದೊಡ್ಡ ಕೆರೆ ಸಿಗುತ್ತೆ. ತುಂಬಾ ದೂರ ಇದೆ, ಒಂದೂವರೆ ಕಿಲೋಮೀಟರ್ ಅಷ್ಟು ದೂರಕ್ಕೆ ಈ ಕೆರೆ ಸಿಟಿ ಮಧ್ಯದಲ್ಲಿದೆ. ಈಗ ಹೆಂಗೆ ನಮಗೆ ಊಟಿಲೆಲ್ಲ ಕೆರೆಗಳು ನೋಡ್ತೀವಲ್ಲ ಆ ಥರ. ಸೊ ಇಲ್ಲಿ ನೋಡಿ, ಅಲ್ಲಿ ಬೋಟ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ. ಅದು ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಬಟ್ ಈ ಚಳಿನೆಲ್ಲ ಅದು ಏನು ಬೋಟ್ ಮಾಡ್ತಾರೋ ಏನೋ ದೇವ್ರಿಗೆ ಗೊತ್ತು ಹೇಳ್ತೀನಿ. ಇಲ್ಲಿ ಬಿಲ್ಡಿಂಗ್ಗಳೆಲ್ಲ ನೀವು ನೋಡ್ಬೋದು, ಎಲ್ಲ ಬ್ರಿಟಿಷ್ ಸ್ಟೈಲಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥ ಹಳೆ ಬಿಲ್ಡಿಂಗ್ಗಳಿದೆ. ಅದನ್ನ ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ಆಸ್ ಯೂಶುವಲ್ ಯಾವ್ಯಾವ ಸಿಟಿಗಳಲ್ಲಿ ನೋಡಿದ್ವೋ ಅದೇ ಥರನೇ. ಎಲ್ಲ ಕ್ಯಾರೆಟ್ನ ತೆಗ್ದು ಇಟ್ಟಿದ್ದಾರೆ. ಬಟ್ ಎಷ್ಟೋ ಕ್ಯಾರೆಟ್ಗಳೆಲ್ಲ ಕೊಳ್ತೋಗ್ಬಿಟ್ಟಿದೆ ಪಾಪ. ಸೊ ಕೊಳ್ತೋಗಿರೋದನ್ನೆಲ್ಲ ಎಸ್ಬಿಟ್ಟಿದ್ದಾರೆ. ಮಿಕ್ಕಿದ್ದನ್ನೆಲ್ಲ ಮೂಟೆಗೆ ಹಾಕಿ ಕಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ನೋಡಿ, ಅಲ್ಲಿ ಕೆಲಸ ಮಾಡ್ತಾ ಅವ್ರೆ. ಓಕೆನಾ? ಸೊ ಇದು ಹೆಂಗಿರುತ್ತೆ ಅಂತಂದರೆ ನೋಡಿ, ಇಲ್ಲಿ ನೋಡಿದ್ರೆ ಇಲ್ಲೊಂದು ದೊಡ್ಡ ಲಕ್ಸುರಿ ಮನೆ ಇದೆ. ಅದ್ರ ಪಕ್ಕದಲ್ಲೇ ವ್ಯವಸಾಯ. ಸೊ ವ್ಯವಸಾಯದ ಜೊತೆಗೆ ಮನೆಗಳೂ ಸಖತ್ತಾಗಿದೆ. ಅಂಡ್ ರೋಡ್ಗಳಿಲ್ಲ ಅಷ್ಟೇ ಅವ್ರಗಳಿಗೆ ಹೋಗೋಕ್ಕೆ. ನಾನು ಹೇಳಿದ್ನಲ್ಲ ಬಿಲ್ಡಿಂಗ್ಗಳೆಲ್ಲ ಬ್ರಿಟಿಷ್ ಶೈಲಿಲಿದೆ ಅಂತ. ಸೊ ಇದಕ್ಕೆ ನೋಡಿ ಮಿನಿ ಇಂಗ್ಲೆಂಡ್ ಅಂತ ಕರೆಯೋದು ಇದನ್ನು, ಲಿಟಲ್ ಇಂಗ್ಲೆಂಡ್ ಅಂತ. ಸೊ ಯಾಕೆ ಕರೀತಾರೆ ಅಂತ ಈಗ ಗೊತ್ತಾಗಿರುತ್ತೆ. ಅದು ನೋಡ್ರಿ, ಆ ಕ್ಲೀನ್ ನೋಡ್ರಿ ಮನೆ, ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರು ನೋಡಿರಿ ಮನೆ. ಅದೊಂದೇ ಅಲ್ಲ, ಸೊ ಅಲ್ಲೂ ಇದೆ ಎಲ್ಲ ಅದೇ ಶೈಲಿನಲ್ಲೇ ಇರೋಂಥ ಮನೆಗಳು. ರಾಮಾಯಣದ ಪ್ರಕಾರ ಸೀತೆನ ರಾವಣ ಅಪಹರಣ ಮಾಡ್ಕೊಂಡು ಬಂದ ಮೇಲೆ ಇಟ್ಟಂತ ಜಾಗಗಳು ತುಂಬಾ ಇದೆ. ಅದರಲ್ಲಿ ರಾಮಾಯಣದಲ್ಲಿ ಒಂದು ಉಲ್ಲೇಖ ಇದೆ, ಅಶೋಕ ವಾಟಿಕ ಅಥವಾ ಅಶೋಕವನ ಅಂತ. ಸೊ ಇವತ್ತು ಆ ಅಶೋಕ ವಾಟಿಕ ಊರಿನ ಹೆಸರು ಬಂದ್ಬಿಟ್ಟು ಸೀತಾ ಎಲಿಯಾ ಅಂತ ಕರೀತಾರೆ. ನುವರೇಲಿಯಾದಿಂದ ಒಂದು 5 ಕಿಲೋಮೀಟರ್ ದೂರ ಬಂತು ಅಂತಂದ್ರೆ ನಿಮ್ಗೆ ಈ ಸೀತಾ ಎಲಿಯಾ ದೇವಸ್ಥಾನ ಕಾಣಕ್ ಸಿಗುತ್ತೆ. ಸೊ ಈ ಸೀತಾ ಎಲಿಯಾ ಊರನ್ನ ನೀವು ನೋಡ್ಬೋದು. ಸೊ ಅಂಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸೀತಾ ಮಾತಾ ಇದ್ದಂಥ ಜಾಗ. ಸೊ ಈ ಜಾಗನ ಇವತ್ತು ಇಲ್ಲಿ ಸೀತೆ, ರಾಮ ಮತ್ತೆ ಹನುಮಾನ್ 3 ಜನರ ಒಂದು ವಿಗ್ರಹ ನಮಗೆ ಕಾಣಿಸಕ್ಕೆ ಸಿಗುತ್ತೆ. ಅಂಡ್ ಹಿಂದೂಗಳಿಗೆ ಇದೊಂದು ಸೇಕ್ರೆಡ್ ಪ್ಲೇಸ್ ಅಂತಂದ್ರೆ ಒಂದು ಧಾರ್ಮಿಕ ಸ್ಥಳವಾಗಿ ಇದು ಮಾರ್ಪಾಡುಗೊಂಡಿದೆ. ಅಂಡ್ ಜೊತೆಗೆ ಅಲ್ಲೊಂದು ಹಳ್ಳ ಹರಿತಾ ಇದೆ ನೋಡಿ, ಚಿಕ್ಕದಾಗಿ. ಇದೇ ಹಳ್ಳದಲ್ಲೇ ಸೀತಾ ಸ್ನಾನ ಮಾಡ್ತಾ ಇದ್ದು ಅಂತ ನಾವು ನಂಬುತ್ತೀವಿ. ಅಂಡ್ ಜೊತೆಗೆ ಅಲ್ಲಿನ ಕೆಲವು ಕಲ್ಲುಗಳ ಮೇಲೆ ಹನುಮನ ಒಂದು ಪಾದಗಳು ಕೂಡ ಇದೆ. ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ರಲ್ಲ ಹನುಮಾನ್ ಇಲ್ಲೂ ಇದೆ ನೋಡಿ, ಹೆಂಗ್ ಬಂದ್ಕೋತಿದಾರಲ್ಲ. ಸೊ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು 100 ರೂಪೀಸ್ ಕೊಡಬೇಕಾಗತ್ತೆ. ಅಂಡ್ ಡ್ರೆಸ್ಸು ಇದೆ ಇದಕ್ಕೆ, ಶಾರ್ಟ್ಸು ಸ್ಕರ್ಟ್ಸು ಅವೆಲ್ಲ ಹಾಕೊಂಡು ಒಳಗಡೆಗೆ ಹೋಗಂಗಿರಲ್ಲ. ಒಳಗಡೆ ವಿಡಿಯೋಗ್ರಫಿ ಫೋಟೋಗ್ರಫಿ ಇಲ್ಲ. ಮೇ ಬಿ ಇಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ಳೋಣ. ಹೌ ಮಚ್? ಎಸ್ ಸರ್. ಸೀತೈ ಅಮ್ಮನ್ ಟೆಂಪಲ್, ಸೀತಾ ಎಲಿಯಾ, ನುವರೇಲಿಯಾ. ಸೊ 100 ರೂಪಾಯಿ ಕೊಟ್ಬಿಟ್ಟು ಸೀತೆ ಇದ್ದಂಥ ಈ ಅದ್ಭುತವಾದ ಒಂದು ಜಾಗನ ನಾವು ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಭಕ್ತಿಯಿಂದ ಬರ್ತಾರೆ ಅಂತ. ಇವನ್ ನನಗೂ ಮೈ ಜಮ್ ಅಂತ ಐತೆ. ಯಾಕೆಂತಂದರೆ ಆ ರಾಮಾಯಣದ್ದೆಲ್ಲ ಕಥೆಗಳನ್ನ ನಾವು ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ವಿ. ಕರ್ಕೊಂಡ್ಬಂದಿದ್ದ ರಾವಣ ಇಲ್ಲಿಟ್ಟಿದ್ದ, ಕಿಡ್ನಾಪ್ ಮಾಡ್ಕೊಂಡು ಬಂದ, ಅಪಹರಣ ಮಾಡ್ಕೊಂಡ್ಬಂದು ಈ ಜಾಗದಲ್ಲಿ ಇಟ್ಟಿದ್ರು ಅಂತ. ಸೊ ಇವತ್ತು ಆ ಜಾಗದಲ್ಲಿ ಬಂದು ನೋಡಿ, ಅಲ್ಲಿ ರಾಮ, ಸೀತೆ, ಲಕ್ಷ್ಮಣ 3 ಜನ ಇದ್ದಾರೆ ಒಳಗಡೆ. ನೋಡಿ ಎಷ್ಟು ಸಗಲಾಗಿ ಮಾಡಿದ್ದಾರೆ ಅಂತ. ಅಂಡ್ ಅಯೋಧ್ಯೆಯಿಂದ ಇಲ್ಲಿವರೆಗೂ ತಮಾಷೆನೇ ಎಲ್ಲ. ಇದಾ ಮೆಡಿಟೇಷನ್ ಹಾಲ್? ಓಕೆ ಅಣ್ಣ, ಉಂಗ ಪೇರು? ಲಿಂಗರಾಜ. ನೋಡಿ ಲಿಂಗರಾಜ, ಆಕ್ಚುಲಿ ಲಿಂಗರಾಜನ್ನ ಅರ್ಥಂ தெரியுமா உங்களுக்கு? லிங்கராஜ அர்த்தம் ಶಿವಲಿಂಗಂ.
எங்க ஊர்ல ஜாஸ்தி இருக்கும் அந்த பேரு லிங்கராஜ் அப்படின்னு. ஆமா, லிங்கேஷன் தமிழ்நாடு. ಅದಾ ಅದು அந்த பெரிய ಪಾದಂ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಹನುಮನ ಪಾದ ಅಂತ ನಂಬಲಾಗತ್ತೆ. ಅಂಡ್ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ಈ ಜಾಗದಲ್ಲಿ ಸೀತಾಮಾತೆ ರಾವಣ ತನ್ನನ್ನು ಅಪಹರಿಸ್ಕೊಂಡು ಬಂದ ಮೇಲೆ ಹನುಮ ಶ್ರೀಲಂಕಾದಲ್ಲಿ ತುಂಬಾ ಹುಡುಕ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಸೀತೆ ಸಿಗುತ್ತೆ. ಆವಾಗ ಸೀತೆ ನಾನಿದ್ದೀನಿ ಅಂತ ರಾಮನಿಗೆ ಹೇಳು ಅಂತ ಹೇಳಿ ತನ್ನ ಕೈಯಲ್ಲಿದ್ದ ಉಂಗುರನ ಕಳೆದುಕೊಡಂತ ಜಾಗ ಇದು. ಅಂಡ್ ಜೊತೆಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ನದಿ, ಅಣ್ಣ இந்த ನದಿಯೋட பேரு ಸೀದೈ ಗಂಗಾ. ಓಕೆ, ಸೊ ನೋಡಿ ಈ ನದಿನಲ್ಲೇ ಸೀತಾಮಾತೆ ಸ್ನಾನ ಮಾಡ್ತಾ ಇದ್ದಿದ್ದು. ಅಂಡ್ ಎಷ್ಟು ಚೆನ್ನಾಗಿದೆ ನೋಡಿ, ಏನು ವೈಬ್ ಸಿಗ್ತಾ ಇದೆ ಇಲ್ಲಿ ನೋಡಿ. ಅಲ್ಲೆಲ್ಲರೂ ಹೋಗಿ ಹನುಮನ ಪಾದದಲ್ಲಿ ನಮಸ್ಕರಿಸ್ಕೊಂಡು ಬರ್ತಾ ಇದ್ದಾರೆ. ಅದನಾಲದ ಇಂದ ಎಡತಕ್ಕ ಅಶೋಕವನಂ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಣ್ಣ, ಅದ 1 2 3 ಇಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಅಶೋಕ ಮರಗಳು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಶೋಕ ಮರ, ಇದು ಅಶೋಕ ಮರ. ಅದಕ್ಕೆ ಈ ಜಾಗಕ್ಕೆ ಅಶೋಕವನ ಅಂತ ಇಟ್ಟಿದ್ದು. ಅಂಡ್ ಇದು ಸಂಜೀವನಿ ವನಮ್ಮ ನೋಡಿ, ಇದು ಸಂಜೀವನಿ ವನ ಅಂತ ನಂಬಲಾಗುತ್ತೆ ಆಯ್ತಾ. ಅದ ನೋಡಿ, ಅದು ಸಂಜೀವನಿ ವನ ಕಟ್ಟಾಗಿ ಬಿದ್ದಿರೋದಂತೆ ಅದು. ನೋಡಿ, ಇಲ್ಲಿ ನಮ್ಗೆ ಸೀತಾಮಾತಾ ದೇವಸ್ಥಾನ ಸಿಗುತ್ತೆ ಅಲ್ವಾ, ಆದ್ರೆ ಈ ಕಡೆ ನೀವು ನೋಡ್ತಾ ಇದ್ದೀರಲ್ಲ ಈ ಮೂಲೆನಲ್ಲಿ, ಸೊ ಈ ಬೆಟ್ಟನ ಸಂಜೀವಿನಿ ಬೆಟ್ಟ ಅಂತ ಹೇಳಲಾಗುತ್ತೆ. ಅಂದ್ರೆ ಇನ್ನೇನ್ ಬದುಕ್ಬೇಕು ಲಕ್ಷ್ಮಣ ಅಂತಂದಾಗ ಹನುಮನ್ನ ಕಳಿಸ್ತಾರೆ, ಹೋಗಿ ಸಂಜೀವಿನಿ ಗಿಡ ತಗೋಬಾ ಅಂತ ಅಂದ್ಬಿಟ್ಟು. ಅವಾಗ ಹನುಮ ಯಾವ ಗಿಡ ಅಂತ ಗೊತ್ತಾಗದೆ ಇಡೀ ಸಂಜೀವಿನಿ ಬೆಟ್ಟನೇ ತಗೊಂಡ್ಬಂದು ಇಲ್ಲಿ ಇಟ್ಬಿಟ್ರು ಅಂತ ನಂಬಲಾಗುತ್ತೆ. ಸೊ ಈಗ ನೀವು ಅಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ಹೊಡೆದಾಗಿದೆಯಲ್ಲ, ಅದು ಬರ್ತಾ ಬರ್ತಾ ಆಂದವೇ ಒಂದ್ ಸ್ವಲ್ಪ ಚೂರಾಗಿರೋದಂತೆ ಬೆಟ್ಟ. ಅಂಡ್ ನೆಕ್ಸ್ಟ್ ಹನುಮ ಆ ಬೆಟ್ಟನ ತಗೊಬಂದು ಇಲ್ಲಿ ರೆಸ್ಟ್ ಮಾಡ್ತಾನೆ ಅಂತ. ಅಂದ್ರೆ ಸಂಜೀವಿನಿ ಬೆಟ್ಟ ಏನಿದೆಯೋ ಅದು ಇಲ್ಲಿದೆ ಅಂತ ಪುರಾಣಗಳ ಪ್ರಕಾರ ನಾವೆಲ್ಲರೂ ನಂಬ್ತಾ ಇದೀವಿ. ಅಂಡ್ ಇದನ್ನ ನೋಡಕ್ಕೆ ಅಷ್ಟೇ ಖುಷಿನೂ ಕೂಡ ಆಗ್ತಾ ಇದೆ. ಈ ಸೀತಾ ಎಲಿಯಾದಲ್ಲಿ ಇರ್ತಕ್ಕಂಥ ಸೀತಾ ದೇವಸ್ಥಾನ ಮತ್ತೆ ರಾಮನ ದೇವಸ್ಥಾನ ಎಲ್ಲ ನೋಡಿ, ನಿಮ್ಗೆ ಏನ್ ಅನ್ನಿಸ್ತು ಈ ಜಾಗದ ಬಗ್ಗೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದು ನೋಡಿ, ನೋವರೆಲಿಯಾದಲ್ಲಿ ಇರ್ತಕ್ಕಂಥ ಒಂದು ಮಾರ್ಕೆಟ್ ಬೀದಿ, ಆಟೋಗಳೆಲ್ಲ ಲೈನಿಗೆ ನಿಂತಿದೆ. ಆ್ಯಂಡ್ ಇವತ್ತು ಭಾನುವಾರ, ಸೊ ಹಂಗಾಗಿ ಅಷ್ಟೇನು ರಶ್ ಇಲ್ಲ. ಯೂಶ್ವಲಿ ಇಲ್ಲಿ ಭಾನುವಾರಗಳಲ್ಲಿ ಅಷ್ಟು ರಶ್ ಇರಲ್ಲ. ಆ್ಯಂಡ್ ಇದು ಆಫ್ ಸೀಸನ್ ಆಗಿರೋದ್ರಿಂದ ನಿಮ್ಗೆ ಅಂಥ ಏನು ಕ್ರೌಡು ಅವೆಲ್ಲ ಏನಿಲ್ಲ. ನೋಡಿ, ಇಲ್ಲೆಲ್ಲ ಸೆಕೆಂಡ್ಸ್ ಜಾಕೆಟು, ಅದು ಇದು ಚಳಿಗೆ ಬೇಕಾದಂಥ ಐಟಮ್ಸು ಇವೆಲ್ಲ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಕಾರ್ಗಳು ನೋಡ್ಬೇಕು ನೀವು, ಎಲ್ಲ JDM ಕಾರ್ಸ್ಗಳೇ. ಸೊ ಈ ಕಾರ್ಗಳೆಲ್ಲ ನೀವು ಇಂಡಿಯಾದಲ್ಲಿ ನೋಡಿರೋಕ್ಕೂ ಸಾಧ್ಯ ಇಲ್ಲ ಆ ಥರ. ಆ್ಯಂಡ್ ನಮ್ಮಲ್ಲಿರೋ ಥರ ಚಿಕ್ಕ ಕಾರ್ಗಳು, ಶಿಫ್ಟ್ ಕಾರು, ಅಂದರೆ ಬಜೆಟ್ ಕಾರ್ಗಳು, ಆ ಥರದ್ದೆಲ್ಲ ನನಗೆ ಇಲ್ಲಿ ನೋಡೋಕ್ಕೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಬಸ್ ಸ್ಟಾಪಲ್ಲಿ ಬಂದಿದ್ದೀನಿ. ಇದೇ ನುವರೆಲಿಯಾದು ಬಸ್ ಸ್ಟಾಪು. ಸೊ ಇಲ್ಲಿ ನೋಡಿ ಕಾರ್ಗಳು ಹೆಂಗಿದೆ ಅಂತ.
ಎಲ್ಲ ಜೆ ಡಿ ಎಮ್ ಕಾರ್ಸು, ಎಲ್ಲ ಜೆ ಡಿ ಎಮ್ ಕಾರ್ಸು, ಪ್ರತಿಯೊಂದು ಜೆ ಡಿ ಎಮ್ ಕಾರ್ಸ್ಗಳೇನೆ. ನೋಡ್ತಾ ಇದ್ದೀರಲ್ಲ ಏನು ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಬುದ್ಧ ಸ್ಟ್ಯಾಚು ಇದೆ ಮೇಲ್ಗಡೆ, ಕಾಣಿಸ್ತಾ ಇದೆಯಾ? ಈ ಸರ್ಕಲ್ಗೆ ಕರೆಕ್ಟಾಗಿ ಈ ಥರ ಇಟ್ಟಿದ್ದಾರೆ. ಮೈನ್ ಸ್ಟ್ರೀಟ್ ನೋಡಿ, ಇಲ್ಲಿ ಬರ್ದಿದ್ದಾರಲ್ಲ, ಬುದ್ಧ ಸ್ಟ್ರೀಟ್ ಇದೆ. ಆ್ಯಂಡ್ ಜೊತೆಗೆ ಇವಾಗ ಅಲ್ಲಿ ಪೋಸ್ಟ್ ಆಫೀಸ್ ಇದೆ ಆಯಿತಾ, ರೆಡ್ ಪೋಸ್ಟ್ ಆಫೀಸ್ ಅಂತ, ತುಂಬ ಫೇಮಸ್ಸು ಆ್ಯಕ್ಚುಲಿ ಅದು. ಸೊ ಇವಾಗ ಅಲ್ಲಿಗೂ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಇವರೆಲ್ಲ ಏನಕ್ಕೆ ಇಲ್ಲಿ ನಿಂತಿದ್ದಾರೆ ಅಂತಂದರೆ, ಇದೊಂದು ತುಂಬ ಹಳೇದು ಪೋಸ್ಟ್ ಆಫೀಸ್ ಆಯಿತಾ. ಈ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಕಾರ್ಡ್ನ ಹಾಕ್ಬೋದು. ನಾವು ಹೆಂಗೆ ಹಿಮಾಚಲ್ ಪ್ರದೇಶದಲ್ಲಿ ಹಿಕ್ಕಿಂ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಪೋಸ್ಟ್ ಕಾರ್ಡ್ನ ಹಾಕ್ತೀವಿ ಗೊತ್ತಾ, ಆ ಥರ ಇಲ್ಲೂ ಹೋಗ್ಬಿಟ್ಟು ಪೋಸ್ಟ್ನ ಹಾಕ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಬರ್ದಿದ್ದಾರೆ, ನುವರೆಲಿಯಾ ಪೋಸ್ಟಲ್ ಹಾಲಿಡೇ ಹೋಮ್ ಅಂತ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಆ್ಯಂಡ್ ನೀವು ಹೊರಗಡೆಯಿಂದ ನೋಡಿ ಇದು ಹೆಂಗೆ ಕಾಣಿಸ್ತಾ ಇದೆ ಅಂತ. ತುಂಬ ಓಲ್ಡ್ ಅಂದರೆ ಓಲ್ಡು ಇದು. ಬಟ್ ಇದನ್ನು ಇವಾಗ ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಥರ ಇಟ್ಬಿಟ್ಟಿದ್ದಾರೆ. ಬನ್ನಿ, ಆದರೆ ನಮ್ಮೂರಿಗೂ ಒಂದು ಪೋಸ್ಟನ್ನು ಕಳಿಸೋಣ ಇಲ್ಲಿಂದ. ಎಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಬರಿತಾ ಇದ್ದಾರೆ, ಅವ್ರವ್ರಿಗೆ ಬೇಕಾಗಿರೋ ಪೋಸ್ಟ್ ಯಾರ್ಯಾರು ಕಳಿಸ್ಬೇಕು ಅದನ್ನು. ಇಲ್ಲಿ ಯಾರ್ದು ಒಬ್ರದ್ದು ಬರ್ತಿದ್ದಾರೆ, ಪ್ಲೀಸ್ ಬಿ ಕೈಂಡ್ ಎನಫ್ ಟು ಶೋ ಇಟ್ಸ್ ಕೊರಿಯರ್ ಬಿಫೋರ್ ಪ್ಯಾಕಿಂಗ್ ಪಾರ್ಸಲ್. ಓಕೆ, ನೋಡಿ ಇಲ್ಲೆಲ್ಲ ಅವ್ರಿಗೆ ಬೇಕಾದವ್ರಿಗೆ ಬರಿತಾ ಇರೋದು. ಬನ್ನಿ ಇವಾಗ ನಾವು ಹೋಗಿ ಬರೆಯೋಣ. ಪೋಸ್ಟ್ ಕಾರ್ಡ್, ಯಾ, ಹೌ ಮಚ್? ಟು India 70 rupees. 70. 70. Oh, enough. Okay, I want one there only. Yeah, thank you. Like this, right? Like this card. Okay. Yeah. Funds. Okay. Sir, I want 2 card. ಓಕೆ, ನೋಡಿ ಈ ಥರ ಕೊಡ್ತಾರೆ ಇವಾಗ. ಸೊ ಇಲ್ಲಿ ಹೋಗ್ಬಿಟ್ಟು ಕಾರ್ಡ್ ಇಸ್ಕೊಬರ್ಬೇಕು. ಕಾರ್ಡಿಗೆ ಸಪ್ರೇಟ್ ಅಮೌಂಟು. ಓಕೆ, ಹೌ ಮಚ್ ಇಸ್ ದಿಸ್? 50. ಓಕೆ. ಆ್ಯಂಡ್ ಆ್ಯಕ್ಚುಲಿ ಇಲ್ಲೇ ಪೋಸ್ಟ್ ಆಫೀಸು ಇದೆ. ಒಂದು ಮ್ಯಾಗ್ನೆಟು ತೊಗೋಬೋದು ಆ್ಯಕ್ಚುಲಿ, ತಗೊಂಡ್ರೆ ಫ್ರಿಡ್ಜ್ ಮ್ಯಾಗ್ನೆಟ್ ಅಲ್ವಾ? ಎಸ್, ತಗೊಂಡೆ. ಓಕೆ, ನಾನಿವಾಗ 2 ಕಾರ್ಡ್ ತಗೊಂಡಿದ್ದೀನಿ. ಒಂದು ನನ್ನ ಮೆಮೊರಿಗೆ, ಎರಡನೇದು ನನ್ನ ಪ್ರೀತಿಯ ಪಾತ್ರರಿಗೆ ಕಳಿಸೋಕ್ಕೆ. ಓಕೆನಾ? ಆ್ಯಂಡ್ ಇವಾಗ ಇದನ್ನು ಪೋಸ್ಟಲ್ಲಿ ಹಾಕ್ತೀನಿ. ಮೇ ಬಿ ಒಂದು ವಾರ ಆದಮೇಲೆ ಇಂಡಿಯಾಗೆ ಹೋಗಿ ತಲುಪುತ್ತೆ. ಆ್ಯಂಡ್ ಏನಪ್ಪ ವಿಚಾರ ಅಂತಂದರೆ, ಇಲ್ಲಿ ನೀವು ಯಾವುದೇ ಊರಿಗೆ ಕಳಿಸಿದ್ರೂ ಒಂದೇ ದುಡ್ಡು. ಅಂದರೆ ಈ ಶ್ರೀಲಂಕಾ ದುಡ್ಡಲ್ಲಿ ಬರೀ 50 ರೂಪಾಯಿ ಒಂದಿದಕ್ಕೆ. ನಾನು ನೋಡ್ಬಿಟ್ಟು ನಿಜ ಶಾಕ್ ಆದೆ. 70 ರೂಪಾಯಿ ಪೋಸ್ಟ್ ಕವರ್ಗೆ, ಆ್ಯಂಡ್ ಈ ಒಂದು ಪ್ರಿಂಟ್ಗೆ 50 ರೂಪಾಯಿ. ಅಂದರೆ ಅಮ್ಮಮ್ಮ ಅಂತಂದರೆ ನಮ್ಮ ದುಡ್ಡಲ್ಲಿ ಒಂದು 15ರಿಂದ 20 ರೂಪಾಯಿ. ಎರಡೂ ಸೇರಿಸಿದ್ರೆ 150 ರೂಪಾಯಿಗೆ 2 ಕಾರ್ಡ್ನ ನೀವು ಇಲ್ಲಿಂದ ಕಳಿಸ್ಬೋದು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಡಿಮೆ ಬಜೆಟಲ್ಲಿ ಪಾಪ ಮಾಡ್ತಾ ಇದ್ದಾರೆ ಅಂತ. ಬಟ್ ಒಳ್ಳೆ ಸರ್ವಿಸ್ ಇದು. ಅಂತಂದರೆ ಇಲ್ಲಿಗೆ ಟೂರ್ಗೆ ಅಂತ ಬಂದಿರೋರಿಗೆ ಎಷ್ಟೋ ಜನಕ್ಕೆ ಇದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಆ ಮೆಮೊರಿನ ಶ್ರೀಲಂಕಾ ಟೂರಿಸಂ ಡಿಪಾರ್ಟ್ಮೆಂಟು ಕಂಟಿನ್ಯೂ ಮಾಡ್ತಾ ಇದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಆ್ಯಂಡ್ ಆಫ್ಟರ್ ವಿ ನೀಡ್ ಟು ಸ್ಟ್ಯಾಂಪ್ ಹಿಯರ್? Yes. ದೇರ್? Yeah, I have that. Yeah, I'm just checking only. Oh, you are asking me. Yeah. ಏನilla. Interview I am taking. Oh, this is like a post card we need to send. We Okay. beloved ones, like Hikkim post office. Take your post office like Yeah. that. Yes. Good reference. I went there. That's why I know that. आपको हिंदी आता है? इंग्लिश आता है? बंगाली आता है? बांग्ला आता है? अच्छा, ठीक है. This building is 140 years. Old. Yeah. But now also working. That's great, right? Yeah. யார் நான் போட்டு வந்தேன். ஊருக்கு போட்டிருக்கேன் என் ಫ್ರೆಂಡ್ಗೆ. ಸೊ ಇವಾಗ ಟೈಮ್ ಎಕ್ಸಾಕ್ಟಾಗಿ ಎಷ್ಟು ಗೊತ್ತಾ? 10 ಕಾಲಾಗಿದೆ. ಇವಾಗ ಎಡಿಟಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್
ಅಣ್ಣ ದಿನಕರ್ ಅಂದಿರಣ್ಣ ಉಂಗ ಪೇರು ಜೀವ. ಸೊ ಅಣ್ಣ ಅವ್ರ ಹೆಸರು ಬಂದು ಜೀವ ಅಂತ. ಇವರು ಅಷ್ಟೇ ಶ್ರೀಲಂಕನ್ ತಮಿಳ್ಸ್ ಅಂತಂದರೆ ಅವರ ತಾತ ಮುತ್ತಾತನ ಕಾಲದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋಂಥವ್ರು. ಆ್ಯಂಡ್ ಖುಷಿ ವಿಚಾರ ಏನು ಅಂತಂದರೆ ಇವತ್ತು ಹಾಸ್ಟೆಲ್ ಯಾರೂ ಇಲ್ಲ, ನಾನು ಅಣ್ಣ ಮತ್ತು ಇನ್ನೊಬ್ಬರು ಚೈನೀಸು 3 ಜನ ಇದ್ದಿದ್ದು. ಅದಕ್ಕೆ ಊಟ ಇಲ್ಲೇ ಮಾಡಿಕೊಡಿ ಅಂತ ಕೇಳಿದೆ ಅವ್ರಿಗೆ. ಅಣ್ಣ ரொம்ப நன்றி ಸೋರುಕು அந்த சோறு தான் செம்மையாக இருந்துச்சு எனக்கு. ಅಂದರೆ ಅಷ್ಟು ಚೆನ್ನಾಗಿತ್ತು ಊಟ. ನನಗೆಲ್ಲೋದ್ರೂ ಬರೀ ಕೋಲ್ಡಾಗೇ ಸಿಗ್ತಾಯಿತ್ತು. ನಾನು 3 ದಿನದಿಂದ ಕರೆಕ್ಟಾಗಿ ಊಟನೇ ಮಾಡಿರಲಿಲ್ಲ. ಇವತ್ತೇ ನಾನು ಕರೆಕ್ಟಾಗಿ ಊಟ ಮಾಡಿರೋದು. ಇಲ್ಲೊಂದು ವೆಜ್ ರೆಸ್ಟೋರೆಂಟ್ ಇತ್ತು, ಅಲ್ಲೋಗ್ಬಿಟ್ಟು ಇಡ್ಲಿ ದೋಸೆ ಮತ್ತು ಪರೋಟ ಅದೆಲ್ಲ ತಿಂದೆ. ಮಧ್ಯಾಹ್ನ ಇವತ್ತು ರಾತ್ರಿಗೆ ಇಲ್ಲಿ ತಿಂದೆ. ಒಟ್ನಲ್ಲಿ ಒಳ್ಳೆ ಚೆನ್ನಾಗಾಯಿತು. ಆ್ಯಂಡ್ ಸೀತಾಮಾತಾ ದೇವಸ್ಥಾನ ನೋಡ್ಕೊಂಬಂದೆ. ಇವತ್ತು ಡೇ ಅಂತೂ ತುಂಬ ಚೆನ್ನಾಗಾಯಿತು. ಅಣ್ಣ ನನ್ರಿ ಕೆಡಕ್ಲ ನಾಳಿಕೆ. ಹಾಂ ಓಕೆ. ಸೊ ಇಷ್ಟು ಹೇಳ್ತಾ ನಾನು ಇವಾಗ ಎಡಿಟಿಂಗ್ ಕೆಲಸನ ಮುಗಿಸ್ಬಿಟ್ಟು ಮಲ್ಕೊತೀನಿ. ಬೆಳಗ್ಗೆ ಒಂದಷ್ಟು ಪ್ಲಾನ್ಸ್ಗಳಿದೆ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇಷ್ಟು ಹೇಳ್ತಾ ಎಲ್ರಿಗೂ ಗುಡ್ ನೈಟ್. ಆ್ಯಂಡ್ ವ್ಲಾಗ್ ಹೆಂಗಿತ್ತು ಆ್ಯಂಡ್ ಇವತ್ತು ನಾನು ಹೋಗಿದ್ದಂಥ ಜಾಗಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ